ಬೇರೆ ಬೇರೆ ತಳಿ ತೆಂಗಿನ ಗಿಡಗಳು. ಇದು ಅಂಡಮಾನ್ ಜಾಯಿಂಟ್ ಅಂತ ಇದು ದೊಡ್ಡ ದೊಡ್ಡ ಇಷ್ಟು ಬರ್ತೈತಿ. ಕೊಬ್ಬರಿಗೆ ಇದು ಆರಾಮದ ಸಫೇದ್ ಕೂಡ ಕರಿಮೆಣಸು, ಕಲ್ಲು ಹೂವು, ಗಿಲಗಂಜಿ, ಇವೇ ಕೋಕೋ ಬೀಜಗಳು ಹಿಂಗೆ ಹಾಕೋ. ಇದರಿಂದನೇ ರೋಸ್ಟ್ ಮಾಡಿದ್ರೆ ಅದು ಚಾಕ್ಲೇಟ್ ಪುಡಿದು. ಅವನ್ನ ಹುರಿದು ಪುಡಿ ಮಾಡಿದರೆ ಅದೇ ಚಾಕ್ಲೇಟ್ ಪೌಡ್ರು. ಬ್ಲ್ಯಾಕ್ ಗೋಸ್ಟ್, ಮೀನಿನ ಹೆಸರು ಬ್ಲ್ಯಾಕ್ ಗೋಸ್ಟ್ ಅಂತಂದ್ರೆ. ಟೈಪಿಂಗ್ ಬಿಡಬೇಕು, ಸರ್ಫೇಸ್ ಫೀಡರ್, ಮಿಡ್ಲ್ ಫೀಡರು, ಬಾಟಮ್ ಫೀಡರ್ ಅಂತ. ಅವಾಗೆ ಅವು ಒಂದ್ಕೊಂದು ಕಾಂಪಿಟೇಷನ್ ಆಗೋದ್ರಿಂದ ಬೆಳ್ಕೊಂತವೆ. ಅಟ್ಲ ಅಂತಾರೆ, ಅದು ರೋಹು. ಇವು ಕಾಮನ್ ಆಗಿ ಸಿಗ್ತಕ್ಕಂಥವು. ಅದು ಕಾಮನ್ ಕಾರ್ಪು. ನಾವಲ್ಲಿ ಏನಂದ್ರೆ ಅದು ಕಾಯಿ ಕಾರ್ಪು, ಇದು ಕಾಮನ್ ಕಾರ್ಪು. ಎಲ್ಲವೂ ಈಗ ಅವಾಗೆಲ್ಲ ನಾವು ಕೆಮಿಕಲ್ ಎಕಲಾಜಿಕಲ್ ಕಂಟ್ರೋಲ್, ಬಾರ್ಡರ್ ಕ್ರಾಪು, ಟ್ರ್ಯಾಪ್ ಕ್ರಾಪು ಈ ಥರ ಎಲ್ಲ ಹಾಕ್ತೇವೆ. ಈಗ ಏನಾಗಿದೆ, ಕೆಮಿಕಲ್ ಹೊಡೆದು ಅಂದ್ರೆ ಎಷ್ಟು ಜೀವಿಗಳಲ್ಲ ಭೂಮಿ ಮೇಲೆ, 50% ಹೆಚ್ಚಿಗೆ ಕೀಟಗಳೇ ಇದಾವೆ. ಇನ್ನು ಉಳಿದವು ಇವೆಲ್ಲ ಹೂವು, ಇದು ಈ ಫಂಗೈ, ರೆಪ್ಟೈಲ್ಸು, ಮ್ಯಾಮಲ್ಸ್. ಮನುಷ್ಯ ಜಾತಿಗೆ 4 ಕಾಲನೇ ಅದಾವಲ್ಲ, ಇಷ್ಟೇ ಭಾಗ. ಇವು ಸರೀಸೃಪಗಳು ಅಂದರೆ ಹಲ್ಲಿ ಪಲ್ಲಿ ಅವೆಲ್ಲ ಅವು. ಇವು ಫಂಗಸ್ಸು, ಅಲ್ಲಿಗೆ ಈ ಮೇಲೆ ಗಿಡಗಳು ಇಷ್ಟು. ಆಮೇಲೆ ಇವೆಲ್ಲ ಇನ್ಸೆಕ್ಟ್, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇಷ್ಟು ಜೀವಿಗಳಲ್ಲಿ ವೈವಿಧ್ಯತೆಯಲ್ಲಿ ಹೆಚ್ಚಿನ ವೈವಿಧ್ಯತೆ ಇರೋದು ಇನ್ಸೆಕ್ಟ್ಸ್ಗೆ. ಕುಂಬಾರೋಳ ಕೆಸರಾಗಿರ್ತದೆ. ಅದು ಮೈಗೆ ಹತ್ತಂಗಿಲ್ಲ. ಅದು ಮಿಡ್ತೆ, ಕ್ರಿಕೆಟ್ ಅಂತೀವಿ. ತಲೆಗಳು ಏನು ಕೂದಲು ಹಿಡ್ಕೊಳಕ್ ಹೆಂಗದ ನೋಡ್ರಪ್ಪ ಕಾಲು, ಅದ್ರ ಹಿಂಗ ಕೂದ್ಲಾಗ ಹತ್ತಾಕ್ಬೇಕಲ್ಲ ಗ್ರಿಪ್. ಅದರಲ್ಲಿ ಒಂದೊಂದು ಲೇಯರ್ ಬೈ ಲೇಯರ್ ವರ್ಕರ್ ಇಂದ ಹಿಡಿದು ಮ್ಯಾಲ್ ಕಿಂಗ್, ಕ್ವೀನ್ ಈಸ್ ಮೇನ್ಸ್ ಕಂಟ್ರೋಲಿಂಗ್ ಕಾಲೋನಿ. ಆಮೇಲೆ ಈಗೆಲ್ಲ ಮ್ಯಾಂಗೋ, ಮಾವಿನಾಗೆಲ್ಲ ಕಾಂಡ ಕೊರಕ ಇದೇ ಹುಳ ನೋಡ್ರಿ, ಸ್ಟೆಮ್ ಬೋರರ್ ಅಂತೀವಲ್ಲ, ಇದೇ ಹುಳ, ಮಿಸಿ ಹುಳ. ಒಂದು ಹುಳ ಏನಾರ ಇಂಥ ಸಿಕ್ಕದ್ ಫೀಲ್ಡ್ನಾಗ ಸಾಯಿಸಿದ್ರ 50 ಗಿಡಕ್ಕೆ ನಾವು ಕಾಪಾಡ್ದಂಗ. ಇದು 50 ಗಿಡಕ್ಕೆ ಹೋಗಿ ಮೊಟ್ಟೆ ಇಟ್ಟು ಅದು ಹಾಳು ಮಾಡ್ತೈತಿ. ಇದು ಹಾಕ್ತಾರೆ, ಇರಿಬಿ ಹಾಕಿ ಹಿಂಗೆ ಗೂಡ್ ಮಾಡ್ಕೊಂಡಿರ್ತ ನೋಡ್ರಿ ಮಣ್ಣಾಗ. ಅದ್ರ ಇರಿಬಿ ಹಾಕಿ ಗಬಕನತಿಲ್ಲ. ಬೀಟಲ್ ಗ್ರೂಪ್ ಎಲ್ಲ ಮೆಡಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಕ ಭಾಳ ಇದನ್ನ ಬೆಳೆಸಿ ಅದರಿಂದ ತಕ್ಕಂತಾರೆ. ಮೊದಲೆಲ್ಲ ಬೆಂಕಿ ಹುಳ ಅಂತ, ಇದೊಂದು ಮೂನ್ ಮಾತ್ ಅಂತ. ಸ್ವಲ್ಪ ಆಗ್ತಕ್ಕಂಥ ಇಲ್ಲೆಲ್ಲ ಲೀಫ್ ಇನ್ಸೆಕ್ಟ್ ಐತೆ ನೋಡ್ಬೇಕು. ಇತ್ತ ಅದು ತೋರಿಸುತ್ತೆ. ಬೆಳೆವಾರು ಕೀಟಗಳು ಇವೆಲ್ಲ ಪರತಂತ್ರ ಪ್ಯಾರಾಸಿಟಾಯ್ಡ್ಸ್, ಇವು ಉಪಯುಕ್ತವಾಗಿರೋ ಅಂದ್ರೆ ಬೆಳೆ ಮೇಲೆ ಬರೋ ಇವು ಕೀಟಗಳ ಮೇಲೆ ಇವು ಹೋಗಿ ಮೊಟ್ಟೆ ಇಟ್ಟು ಸಾಯಿಸ್ತವೆ. ನಮಗೆ ಉಪಕಾರಿ, ಇದಕ್ಕೆ ಅಪಕಾರಿ. ಇದಕ್ಕೆ ಟ್ರೈಟ್ರೋಪಿಕ್ ಇಂಟ್ರಾಕ್ಷನ್ ಮೂರು ಬಾಡಿ ಗಾರ್ಡ್ಸ್, ಆಕ್ಚುಲಿ ಬಾಡಿ ಗಾರ್ಡ್ಸ್ ಅಂತೀವಿ. ಅಂದ್ರೆ ಇದು ಪ್ಲಾಂಟ್ ಏನಾರ ಅದು ತಿನ್ನಕತ್ತಿದೆ ಅಂದ್ರೆ ಆ ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತದ, ಇದು ಅದನ್ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಅದ್ರ ಮೇಲೆ ಹೋಗ್ಬಿಟ್ಟು ಅದು ಕತ್ತಿ ಇಟ್ಟ ತಕ್ಷಣ ಅದು ಸತ್ತು ಅವು ಇದು ಕಡಿಮೆ ಆಗ್ತಾ ಇದಾವೆ. ಈಗ ಕೆಮಿಕಲ್ ಹೊಡೆದು ಗಿಡದಾಗ ಕೆಳಗಿನ ಎಲೆ ಎಲ್ಲ ಒಣಗಿ ಎಲೆ ಕೆಳಗೆಲ್ಲ ಹಿಟ್ಟಿಟ್ಟಾಗಿರ್ತೈತಲ್ಲ, ಅದಕ್ಕೆ ಇಲ್ಲಿ ನಮ್ಮ ಕಾಲೇಜಿನಾಗ ಈಗ ಉತ್ಪಾದನೆ ಮಾಡ್ತಾ ಇದೀವಿ. ಇಂಥವನ್ನ ಒಂದೊಂದು ಗಿಡಕ್ಕೆ 10 ಬಿಟ್ರಪ್ಪ ಅಂದ್ರೆ ಅವು ಸೀದಾ ಮೇಲೆ ಹೋಗ್ತವು. ಆ ಎಲೆ ಒಳಗಡೆ ಒಂದು ಕಪ್ಪು ತಲೆ ಕಂಬಳಿ ಟೈಪ್ ಇರ್ತೈತಿ, ಅದ್ರ ಮೇಲೆ ಹೋಗಿ ಮೊಟ್ಟೆ ಇಟ್ಬಿಡ್ತೈತಿ. ಇದ್ರ ಮೊಟ್ಟೆ ಒಡೆದು ಹೊರಗೆ ಬಂದ ಕೂಡ ಅದನ್ನ ತಿಂದು ಅದನ್ನ ಸಾಯಿಸ್ತೈತಿ. ಇದು ಅದು ಒಂದಕ್ಕೆ ಹೋಗಿ ಮೊಟ್ಟೆ ಇಡ್ತೈತಿ, ಬೇರೆ ಯಾವ ಇದಕ್ಕೂ ಇದು ಮಾಡಿ ಅಷ್ಟು ಸ್ಪೆಸಿಫಿಕ್. ಇದು ಇವು 2.5 ರೂಪಾಯಿ ಒಂದೊಂದಂಗೆ ಇಲ್ಲಿ ಮಾಡಿ ಉತ್ಪಾದನೆ ಮಾಡಿ ಮಾರ್ತೀವಿ. ಇವನ್ನ ಒಂದೊಂದು ಗಿಡಕ್ಕೆ 10 ಬಿಟ್ರಪ್ಪ ಅಂದ್ರೆ ಅದಕ್ಕೆ ಯಾವ ಕೆಮಿಕಲ್ ವರ್ಕ್ ಆಗಲ್ಲ. ಬಟ್ ಇದೇ ಮಾತ್ರ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಅಂದ್ರೆ ಕ್ಯಾಮೋಫ್ಲೇಜ್ ಅಂದ್ರೆ ಅವು ಸುತ್ತಮುತ್ತಲಿನ ಪರಿಸರ ಹೆಂಗಿರ್ತೈತೋ
ಅದ್ರಂಗ ಡಿಸೈನ್ ಮಾಡ್ಕೊಂತಾವು. ಯಾಕಂದ್ರೆ ಇಲ್ಲಾನೆ ಏನಾಗತ್ತೆ, ಗುಬ್ಬಿ ಪಬ್ಬಿ ಬಂದು ಹಿಡ್ಕೊಂಡು ತಿಂದು ಹೋಗ್ಬಿಡ್ತೈತಿ. ಈಗ ಇದು ಎಲೆಯಾಗ ಬಿತ್ತು ಅಂದ್ರೆ ಇದು ಎಲೆನೇ ಅನ್ಕೊಂಡು ಯಾವ ಏನೋ ಮಾಡಕ್ಕಾಗಲ್ಲ. ಕಲರ್ ಶೇಡ್ ಆಗಿದೆ. ಹಸಿರು ಇಲ್ಲೇ ಹಂಗೆ ಎಲೆ ಇದ್ದಂಗೆ ಇರ್ತದೆ ಸೇಮ್. ಆ ಎಲೆ ಮೇಲೆ ಇರ್ತದ ಆ ಬಣ್ಣನೇ ತಗೊಂಡಿರ್ತದೆ. ಹೇಳ್ತೀವಲ್ಲ ಹಂಗೆ ಮಹಾರಾಷ್ಟ್ರದವರು ಬ್ಲೂ ಮಾರ್ಬನ್ ಅಂತಂದ್ರೆ ಇದು ಅಲ್ಲಿ ಆ ಭಾಗದಾಗೆ ಸಿಗ್ತಕ್ಕಂಥದ್ದು, ಬೇರೆ ಎಲ್ಲೂ ಸಿಗಲ್ಲ. ಇದು ಸಹ್ಯಾದ್ರಿ ಬೆಟ್ಟಗಳಲ್ಲಿ ಸಿಗ್ತಕ್ಕಂಥದ್ದು. ಚಿಟ್ಟಿಜೇನು ಆಕ್ಚುಲಿ ಬೇರೆ ಕಡೆಯಿಂದ ಬಂದಿರೋದು. ಇವು ಎರಡು ಕಾಮನ್. ದೊಡ್ಡದು ಇವು ಕೋಲ್ ಜೇನು ಸಣ್ಣ ಸಣ್ಣ ಕಟ್ಟಿಗೆ ಮೇಲೆ ಅಲ್ಲೆಲ್ಲ ಕಟ್ಟಿಗೆ ಪಟ್ಟಿಗೆ ಇಟ್ಟಾಗಲ್ಲ ಬಿಡ್ತಾ ಅದು. ಆಮೇಲೆ ತುಡುವೆ ಜೇನು ಅಂದ್ರೆ ಸಣ್ಣ ಎಲ್ಲ ಅಲ್ಲಿ ಎಲ್ಲ ರೈತರಿಗೆ ಜೀವಾಮೃತ ಏನೇನು ಆರ್ಗ್ಯಾನಿಕ್ ಕಲ್ಟಿವೇಶನ್ಸನ್ನು ಹೆಚ್ಚಾಗಿ ರೈತರಿಗೆ ಮುಟ್ಟಿಸುವಲ್ಲಿ ಇವನ್ ಅವ್ರಿಗೇನು ಇಲ್ಲ ಎಲ್ಲರೂ ನಮ್ಮ ತೋಟಗಾರಿಕೆ ಮೇಳಕ್ಕೆ, ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪರಮ ಪೂಜ್ಯರಿಗೆ ನೋಡಲು ಲಕ್ಷ ಲಕ್ಷ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಪರಮ ಪೂಜ್ಯರು ಆಗಮಿಸಿ ಇಡೀ ತೋಟಗಾರಿಕೆಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ. ಕಟ್ ಮಾಡಿ ಸುಮ್ಮನೆ ಹಿಂಗೆ ಸ್ವಲ್ಪ ಬಿಸಿಗೆ ಹಿಂಗೆ ಸ್ಟೇರ್ ಫ್ರೈ ಮಾಡಿ ನಿಂಬೆಹಣ್ಣು, ಪೆಪ್ಪರ್ ಪೌಡ್ರು, ಉಪ್ಪು ಒಂಚೂರು ಉದಿಸ್ಕೊಂಡು ತಿಂತಾರ. ಸೌತೆಕಾಯಿ ಟೈಪು ತರಕಾರಿ. ಆದರೆ ಎಕ್ಸ್ಪೋರ್ಟ್ ಹೆಂಗಾಗತ್ತೆ ಅಂದ್ರೆ ಇದ್ರದ್ದು ತೋರಿಸ್ತೀನಿ. ಹಾಂ, ಈಗ ಇದು ಹೂವು ಐತಲ್ಲಪ್ಪ, ಹೂವಕ್ಕೂ ಭಾಳ ಬೆಲೆ. ಈ ಹೂವು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದಪ್ಪಾಗಿದ್ದು ಕಾಯಿ ಇರ್ತೈತೆ. ಅದ್ರ ಜೊತೆಗೆ ನಾ ಇಲ್ಲಿ ಸ್ಟಾಫೇ ಅಮ್ಮ. ಇಲ್ಲ, ಇದನ್ನು ಹೂವು ಒಣಗಬಾರ್ದು ಅಂದ್ರ ಇದ್ರ ಹೂವಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಇಲ್ಲಿ ತೋರಿಸ್ತೇನೆ ನೋಡಿ. ಈ ಹೂವಿನ ಒಳಗೆ ಪರಾಗರೇಣುಗಳೇನದಾವಲ್ಲ, ಹಂಗೆ ತಿನ್ನೋದು. ಒಂದು ತೆಳ್ಳಗಿರತ್ತೆ ಕೊಡ್ತೀನಿ. ಇಲ್ಲೇ ಐತೆ ನೋಡ್ರಿ ಕರೆಕ್ಟ್ ಸೈಜಿಂದು. ಮತ್ತು ಅದು ನಿಂಗೆ ಸ್ವಲ್ಪ ಸುಂಕ ಒರೆಸ್ಕೊಂಡು ತಿನ್ನೋದಷ್ಟೇ. ಸಪ್ಪೆ ಇರ್ತೈತಿ, ಸೌತೆಕಾಯಿ ಇದ್ದಂಗೆ ಇರ್ತೈತಿ. ಹಣ್ಣಿಗಿಂತ ಕಾಯಿಗೆ ಹೆಚ್ಚು. ಅದು ಹಂಗೆ ದೊಡ್ಡದಾಗೆ ತಿಂತಾರ. ಇದು ಎಕ್ಸ್ಪೋರ್ಟ್ಗೆ ಅದಕ್ಕೆಲ್ಲದಕ್ಕೂ ಇದು ಇರಾಗ ನೋಡ್ರಿ, ಇರಾಗ ಪರಾಗರೇಣದು ಅದೆಲ್ಲ ಹಂಗೆ ಇತ್ತು ಅಂದ್ರೆ ಅದಕ್ಕೆ ಡಿಮ್ಯಾಂಡ್. ಇದನ್ನ ಇದನ್ನ ಸಿಗ್ತಾವು. ಇವೆಲ್ಲ ಎಕ್ಸಾಟಿಕ್ ಇರ್ತೈತಿ. ಇಲ್ಲೆಲ್ಲ ಬಿಡಾಕತೈತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮೇಳ 2025ರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ನಂದಿಪುರದ ಶ್ರೀಮಠದ ಶ್ರೀಗಳು ಪರಮ ಪೂಜ್ಯರು ಇವತ್ತು ಈ ಒಂದು ಕೃಷಿ ಮೇಳವನ್ನು ಖುದ್ದಾಗಿ ಬಂದು ವೀಕ್ಷಿಸಿ ಇಲ್ಲಿ ನಾವು ಮಾಡಿರ್ತಕ್ಕಂತಹ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ನೋಡಿಬಿಟ್ಟು ತಮ್ಮ ಮನಸ್ಸಾರ ಅವರು ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಜೊತೆಗೆ ತಮ್ಮಲ್ಲಿ ಹಂಚಿಕೊಳ್ಳೋ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರತಿ ವರ್ಷ ತೋಟಗಾರಿಕಾ ಮೇಳದಲ್ಲಿ ಜಿಲ್ಲಾವಾರು ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೇವೆ. ಈ ವರ್ಷ ನಾವು ಅಂದರೆ ವಿಶ್ವವಿದ್ಯಾಲಯದ ವತಿಯಿಂದ ಪರಮ ಪೂಜ್ಯರಿಗೆ ವಿಜಯನಗರ ಜಿಲ್ಲೆಯ 2025ರ ಒಂದು ಫಲಶ್ರೇಷ್ಠರು ಅಂತಂದೇಳಿ ಅವರಿಗೆ ಚಿಕ್ಕ ಒಂದು ಪುರಸ್ಕಾರವನ್ನು ಮಾಡಲಿಕ್ಕೆ ನಮಗೆ ತುಂಬ ಹರ್ಷವಾಗ್ತದೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಕೃಷಿಯ ಪ್ರಾಮುಖ್ಯತೆ ಮನುಷ್ಯ ಇರುವಲ್ಲಿಯವರೆಗೆ ಎಂದಿಗೂ ಇದ್ದೇ ಇರುತ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯಿಂದ ಕೃಷಿಗೆ ಪ್ರಾಮುಖ್ಯತೆ ಕಡಿಮೆ ಆಗ್ತಿರ್ಬೇಕಾದ್ರೆ ಮೊದಲಿಂದಲೂ ನಮಗೆ ಅಲ್ಲಿ ಭಾಳಷ್ಟು ಜನರಿಗೆ ಒಂದು ಮಾರ್ಗದರ್ಶನವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಧಾರ್ಮಿಕ ಕೇಂದ್ರಗಳ ಮುಖ್ಯಸ್ಥರು ಕೃಷಿಗೆ ಒತ್ತನ್ನು ನೀಡುವುದರಿಂದ ನಮ್ಮ ಭಾಗದ ಜನರಿಗೆ, ಸಕಲ ಭಾಗದ ಜನರಿಗೆ ಕೃಷಿಯಲ್ಲಿ ಒಂದು ಪ್ರಾಮುಖ್ಯತೆ ಇದೆ. ಇದನ್ನು ನಾವು ಮುಂದುವರ್ಸ್ಕೊಂಡೇ ಹೋಗಬೇಕು. ಮನುಕುಲಕ್ಕೆ ಕೃಷಿ ಅವಶ್ಯಕತೆ ಅನ್ನೋದನ್ನು ಸಾರಿ ಸಾರಿ ಹೇಳುವ ಮೂಲಕ ಖುದ್ದಾಗಿ ಅವರು ಈ ಮೇಳಗಳಲ್ಲಿ ಭಾಗವಹಿಸಿ ಒಂದು ಸಂದೇಶವನ್ನು ನೀಡುವ ಮೂಲಕ ಒಂದು ರೈತರಿಗೆ ಭಾಳ ಅನುಕೂಲ ಆಗ್ತದೆ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ವತಿಯಿಂದ ಪರಮ ಪೂಜ್ಯರು ಬಂದು ಈ ತೋಟಗಾರಿಕಾ ಮೇಳ 2025ರಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹದಾಯಿ ಮಾತುಗಳನ್ನು ಆಡಿರೋದ್ರಿಂದ ಅವರ ಪಾದಗಳಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ. 2025 ವಾರ್ಷಿಕೋತ್ಸವದ ಕೃಷಿ ಮೇಳ ತೋಟಗಾರಿಕೆ ಇಲಾಖೆ ಬಾಗಲಕೋಟೆಯಲ್ಲಿ ನಾವು ಈ ದಿನ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆಗೆ ಮೀನು ಸಾಕಾಣಿಕೆ ಮತ್ತು ಕೀಟಗಳ ಸಂರಕ್ಷಣೆ
ಆಮೇಲೆ ಬೀಜಗಳ ಘಟಕದ ಸಂರಕ್ಷಣೆ, ಜೊತೆಗೆ ವಿವಿಧ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ನೋಡಿದ್ವಿ. ಭಾಳ ಅದ್ಭುತವಾಗಿ ಕೃಷಿ ಮೇಳ ಆಯೋಜನೆ ಮಾಡಲಾಗಿದೆ. ನಿಜವಾಗ್ಲೂ ರೈತರು ಬಂದು ನೋಡಬೇಕಾದ ವಿಷಯ ಇದು. ಹಂಗಾಗಿ ಈ ವರ್ಷ ನಮ್ಮ ಬಾಗಲಕೋಟೆ ಕೃಷಿ ವಿದ್ಯಾಲಯದವರು ಉತ್ತಮ ಕೃಷಿಕ ಪ್ರಶಸ್ತಿ ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚು ಕೆಲಸ ಮಾಡಬೇಕನ್ನೋ ಒಂದು ಜವಾಬ್ದಾರಿ ನಮಗೆ ಬಂದಿದೆ. ಈ ವಿಚಾರವಾಗಿ ಎಲ್ಲ ರೈತರ ಪರವಾಗಿ, ನಾಡಿನ ಪ್ರಜೆಗಳ ಪರವಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಅಭಿನಂದನೆಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ದೊಡ್ಡ ಗೆಣಸು ಸಿಹಿ ಗೆಣಸು ಅದು ಶ್ರೀಭದ್ರ ಅಂತ, ಇದು ಬಿಳಿದು ವಿದೇಶಿ ತರಕಾರಿ ಎಲ್ಲ ಏನಾರ ಬರಲಿ ಸಾಯಂಕಾಲ